ಬಾಸ್ ಟಿ ವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶುಭಗಳು ಪ್ರಾಪ್ತಿಯಾಗುತ್ತೆ. ಕಾರಣ ದಶಮಸ್ಥಾನದಲ್ಲಿರ್ತಕ್ಕಂಥ ಗುರು ಧನಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಹಾಗಾಗಿ ಕೆಲಸದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಯಶಸ್ಸು ಸಿಗತಕ್ಕಂಥ, ಹಣಕಾಸಿನ ತೊಂದರೆ ಪರಿಹಾರ ಆಗುವಂಥ ಯೋಗ ಇದೆ. ಯಾಕೆ ಹಣಕಾಸಿನ ತೊಂದರೆಗಳು ಪರಿಹಾರ ಆಯಿತು ಅಂದರೆ ಸುಮಾರು 90% ಸಮಸ್ಯೆ ಪರಿಹಾರ ಆದಂಗೆ. ಹಾಗಾಗಿ ಸರ್ವೇ ಗುಣ ಕಾಂಚಮನಾಶ್ರಯಂತಿ, ಎಲ್ಲ ಗುಣಗಳು ದುಡ್ಡನ್ನು ಆಶ್ರಯಿಸ್ತದೆ ಅಂತ ಹೇಳ್ತೀವಿ. ಹಾಗೆ ಹೀಗೆ ಲೋಕಾಭಿ ಮಾತಾಡ್ತಕ್ಕಂಥದ್ದು. ಹಾಗೆ ನಮ್ಮ ಹಣಕಾಸಿನ ತೊಂದರೆಯಿಂದ ಎಷ್ಟೋ ಸಾಲಗಳು ನಮಗೆ ಪರಿಹಾರ ಆಗ್ತದೆ, ಎಷ್ಟೋ ವ್ಯವಸ್ಥೆಗಳನ್ನು ನಾವು ಮಾಡ್ಕೋಬೋದು ಅನ್ನುವಂಥದ್ದು ಕೆಲವೊಂದು ಮನಸ್ಸಲ್ಲಿರ್ತದೆ. ಹಾಗಾಗಿ ನಾವು ಹೀಗೆ ಹೇಳುವಾಗ ಹಣಕಾಸಿನ ಚಿಂತನೆಯನ್ನು ಫಸ್ಟ್ ಮಾಡಬೇಕು. ಯಾಕೆಂದರೆ ಹಣಕಾಸು ಚಿಂತನೆ ನಮಗೆ ಮಾನಸಿಕವಾಗಿಯೂ ಕೆಲವೊಂದಷ್ಟು ಅನುಕೂಲವನ್ನು ಮಾಡುತ್ತೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತದೆ. ಯಾಕೆಂದರೆ ಹಣಕಾಸಿನ ಸಾಲದ ಬಾಧೆ ಅದು ಇದ್ದಾಗ ತುಂಬ ಟೆನ್ಷನ್ನು ಸ್ಟ್ರೆಸ್ ಆಗ್ತದೆ. ಹಾಗಲ್ಲ, ಈ ಒಂದು ಕನ್ಯಾ ರಾಶಿಯವರಿಗೆ ಹಣಕಾಸಿನ ಅನುಕೂಲ ಆಗ್ತದೆ. ಹಾಗಂತ ಮಾನಸಿಕ ಒತ್ತಡ ಇಲ್ಲ ಅಂತಲ್ಲ, ಮಾನಸಿಕ ಒತ್ತಡ ಬೇಕಾದಷ್ಟಿದೆ. 12ನೇ ಭಾವದಲ್ಲಿರ್ತಕ್ಕಂತಹ ಕೇತು, 6ರಲ್ಲಿರ್ತಕ್ಕಂಥ ರಾಹು, 7ರಲ್ಲಿರ್ತಕ್ಕಂಥ ಶನಿ ಬೇಕಾದಷ್ಟು ಒತ್ತಡವನ್ನು ಮಾನಸಿಕ ಒತ್ತಡವನ್ನು ಕೊಡ್ತಾರೆ. ಆದರೆ ತಡೆದುಕೊಳ್ಳೋದಕ್ಕೆ ಧೈರ್ಯ ಇರಬೇಕು. ಹಾಗಾಗಿ ಗುರು ಏನು ಮಾಡ್ತಾನೆ, ಗುರು ದಶಮದಲ್ಲಿ ಇದ್ದು ಧನಸ್ಥಾನವನ್ನು ನೋಡಿದ್ರೆ ಆರ್ಥಿಕವಾಗಿ ಸಂಕಷ್ಟದಿಂದ ಪಾರಾಗಬಹುದು. ಹಾಗಾಗಿ ಆರ್ಥಿಕ ಸಂಕಷ್ಟದಿಂದ ಹೋಗಿದ್ದೀವಿ ಅಂತಂದರೆ ಈ ಕನ್ಯಾ ರಾಶಿಯವರಿರ್ತಕ್ಕಂಥ 90% ಸಮಸ್ಯೆ ಪರಿಹಾರ ಆಗ್ತದೆ. ಕನ್ಯಾ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಆರ್ಥಿಕ ಸಂಕಷ್ಟ ಪರಿಹಾರ ಆಗಬೇಕು, ಅವರಿಗೆ ತುಂಬ ಅನುಕೂಲ ಆಗಬೇಕು. ಯಾಕೆಂದರೆ 6ರಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ನಷ್ಟ ಮಾಡ್ತಾನೆ, ಆದರೂ ಕೂಡ ತಾವು ಸೆಟ್ ಮಾಡಿರ್ತೀರಿ ಅಂತ ಹೇಳಬೇಕು. ಕನ್ಯಾ ರಾಶಿಯವರಿಗೆ ಹಣಕಾಸಿನ ತೊಂದರೆ ಪರಿಹಾರ ಆಗೋದು, ಕೊಡೋದು, ತೆಗೆದುಕೊಳ್ಳೋ ವ್ಯವಹಾರ ಸರಿ ಹೋಗುತ್ತದೆ. ಪಿತ್ರಾಹಿತ ಆಸ್ತಿ ಸಿಗುವಂಥ ಯೋಗ ಇದೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಿಕ್ಕಿದ್ರೆ ಅದು ಕೂಡ ನಿಮಗೆ ಅನುಕೂಲ ಆಗ್ಬೋದು. ಸಿಗುವಂಥ ಯೋಗ ಇದೆ, ಸಿಗತ್ತೆ ಅಂತಲ್ಲ, ಇದ್ದರೆ ಸಿಗಬಹುದು ಅಂತ ನಾವು ಹೇಳ್ಬೋದು. ಒಂದು ಎರಡನೇದಾಗಿ ಇವಾಗಲೇ ಸಿಗತ್ತೆ ಅಂತಲ್ಲ, ಅದನ್ನು ಫಾಲೋ ಅಪ್ ಮಾಡಿಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿ ಇರ್ತದೆ. ಅದಲ್ಲದೇ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳು ವಿದ್ಯಾರ್ಜನೆಯನ್ನು ಮಾಡ್ತಾರೆ, ಒಳ್ಳೆಯ ವಿದ್ಯಾವಂತರಾಗ್ತಾರೆ, ಅವರು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾರೆ. ನಿಮ್ಮ ಮಕ್ಕಳು CA ಮಾಡ್ಬೋದು, CS ಮಾಡ್ಬೋದು, ಇಲ್ಲ ಅವರು ವಕೀಲರಾಗ್ಬೋದು, ಇಲ್ಲ ವೈದ್ಯರಾಗ್ಬೋದು, ಇಂಜಿನಿಯರು, ಸಾಫ್ಟ್ವೇರ್, ಹೀಗೆ ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರತಕ್ಕಂಥ ಯೋಗಗಳು ಈ ಕನ್ಯಾ ರಾಶಿಯವರಿಗೆ ಇರ್ತದೆ. ಸಾಮಾನ್ಯವಾಗಿ ಈ ಕನ್ಯಾ ರಾಶಿಯವರ ಮಕ್ಕಳು ಸುಮಾರು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಇರ್ಬೋದು. ಈಗ ಒಳ್ಳೆಯ ಆಡಳಿತ ಒಂದು ಕಂಪ್ನಿಯಲ್ಲಿ ಅಥವಾ ಒಂದು ಫ್ಯಾಕ್ಟ್ರಿನೋ, ಕಂಪ್ನಿನೋ, ಅಥವಾ ಯಾವುದೋ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥ ಯೋಗ ಅವ್ರ ಮಕ್ಕಳಿಗಿದೆ. ಹಾಗಾಗಿ ಅವ್ರ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಓದಿದ್ದು ಅವರು ಒಳ್ಳೆಯ ಹುದ್ದೆಯಲ್ಲಿರ್ತಾರೆ, ಇಲ್ಲಾಂದರೆ ಚೆನ್ನಾಗಿ ಓದ್ತಾರೆ ಅಂತ ಹೇಳಬೇಕು. ಇನ್ನು ಆರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಇದೆ. ಆರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ. ಇನ್ನು ಬೆನ್ನು, ಕತ್ತು, ತಲೆನೋವು ಈ ಥರ ಸಂಬಂಧಪಟ್ಟ ಸಮಸ್ಯೆ ಇದೆ, ಅದು ಸರಿ ಹೋಗ್ತದೆ. ನರಗಳಿಗೆ ಸಂಬಂಧಪಟ್ಟಂಥದ್ದು ಅದು ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು 6ರಲ್ಲಿ ರಾಹು ಇದ್ದಾನೆ. 6ರಲ್ಲಿರ್ತಕ್ಕಂಥ ರಾಹು ತಮಗೆ ಸ್ವಲ್ಪ ಮಟ್ಟಿಗೆ ಮಾಯಾಗ್ರಹ, ಮಾನಸಿಕವಾಗೆಲ್ಲ ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅಂದರೆ ನಿಮಗೆ ಋಣಾತ್ಮಕವಾಗಿರ್ತಕ್ಕಂಥ ಯೋಚನೆಗಳು ಜಾಸ್ತಿ ಬರುತ್ತೆ. ಹಾಗಾದರೆ ಏನು ಮಾಡೋದು, ಹೀಗಾದರೆ ಏನು ಮಾಡೋದು, ಹೀಗಾಗತ್ತಾ, ಹಾಗಾಗತ್ತಾ, ಯಾವ ಥರ ಆಗ್ಬೋದು ಅಂತೇಳೆಲ್ಲ ಋಣಾತ್ಮಕ ಯೋಚನೆಗಳು ಬರುತ್ತೆ. ಅವನ್ನೆಲ್ಲ ಸ್ವಲ್ಪ ನೀವು ಪಾಸಿಟಿವ್ ಆಗಿ ಅಂದರೆ ಧನಾತ್ಮಕವಾಗಿ ತೆಗೆದುಕೊಳ್ಳಿ, ಅದು ಅನುಕೂಲ ಆಗುತ್ತೆ. ಸಪ್ತಮದಲ್ಲಿರ್ತಕ್ಕಂಥ ಶನಿ ಸ್ವಲ್ಪ ಮಟ್ಟಿಗೆ ಶನಿ ದಿಗ್ಬಲ. ಯಾಕೆಂದರೆ ಆ ರಾಶಿ 7ರಲ್ಲಿ ದಿಗ್ಬಲ ಅಂತ ಹೇಳ್ತೀವಿ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸ, ಮನಸ್ತಾಪ, ಅಸಮಾಧಾನ ಉಂಟು ಮಾಡ್ತಾನೆ. ಇನ್ನು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರೆ ಅಲ್ಲಿ ಸ್ವಲ್ಪ ಲಾಸು, ನಷ್ಟ ಆಗುವಂಥ ಸಾಧ್ಯತೆ ಇದೆ. ಅಲ್ಲೂ ಸ್ವಲ್ಪ ಅವ್ರು ಗಮನಿಸ್ಕೊಂಡು ಹೋಗೋದು ತುಂಬ ಮುಖ್ಯವಾಗಿರುತ್ತೆ. ಇನ್ನು ತಮ್ಮ ಒಂದು ಆರೋಗ್ಯದ ವಿಚಾರ ಆಯಿತು, ತಮ್ಮ ಆಯುಷ್ಯ ಸ್ಥಾನ ಚೆನ್ನಾಗಿದೆ, ತಮಗೆ ಸೌಭಾಗ್ಯ ಯೋಗ ಇದೆ. ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಎಲ್ಲರೂ ಕೂಡ ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ನಿಮ್ಮ ಮನೇಲಿ ಇರುತ್ತೆ. ಆದರೆ ಹಣಕಾಸು ಕೂಡ ಸ್ವಲ್ಪ ತೊಂದರೆ ಇತ್ತು, ಇವಾಗ ಸರಿ ಆಗ್ತಾ ಬರ್ತಾ ಇದೆ ಅಂತ ನಾವು ನಿಮಗೆ ಅನುಕೂಲ ಮಾಡ್ಬೋದು. ಇನ್ನು ಗುರುಬಲ ಬಂದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಗುರುಬಲ ಬರುತ್ತೆ, ಕೆಲವೇ ತಿಂಗಳಲ್ಲಿ ಬರುತ್ತೆ. ನಿಮಗೆ ಬಂದಾಗ ಹೇಳ್ತೀನಿ, ಗುರುಬಲ ಬಂದಮೇಲೆ ಎಲ್ಲ ರೀತಿಯ ಸೌಖ್ಯ, ಶಾಂತಿ, ಸುಖ ನಿಮ್ಮ ಮನೆಯಲ್ಲಿ, ಮನಸ್ಸಲ್ಲಿ, ಕುಟುಂಬದಲ್ಲಿ ಎಲ್ಲ ದೊರಕುತ್ತೆ. ಇನ್ನು ಪ್ರಮೋಷನ್ ಚಿಂತನೆ ಮಾಡಿದ್ರೆ ಪ್ರಮೋಷನ್ ಈಗಿಂದೀಗ ಸಿಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಪ್ರಮೋಷನ್ ಸಿಗುತ್ತೆ. ಉದ್ಯೋಗದಲ್ಲಿ ನಿಮಗೇನೋ ಒಂದು ಹೆಚ್ಚಿನ ಅನುಕೂಲ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ, ಅದು ಕೂಡ ಆಗುತ್ತೆ. ಕಾಲ ಅವಕಾಶ ನಿಮಗೆ ಅದು ಅನುಕೂಲ ಬಂದಾಗ ಆಗುತ್ತೆ, ನಾನು ಹೇಳ್ತೀನಿ. ಮತ್ತು ಇನ್ನು ಏನೇನೋ ಯೋಚನೆ ಇಟ್ಕೊಂಡಿರ್ತೀರ, ನೀವೇನೋ ಮಾಡಬೇಕು, ಮನೆ ತೊಗೋಬೇಕು, ಕಾರು, ಪ್ಲಾಟ್ ಏನೋ ತೊಗೋಬೇಕು ಅಂತ ಚಿಂತನೆ ಮಾಡ್ತಾ ಇರ್ತೀರ, ಅದೆಲ್ಲವೂ ಕೂಡ ಈಗ ತತ್ಕ್ಷಣದಲ್ಲಿ ಆಗೋದಿಲ್ಲ, ಸ್ವಲ್ಪ ಸಮಯ, ಕಾಲ, ಅವಕಾಶ ತೆಗೆದು ಆಗುತ್ತೆ. ಎಲ್ಲದಕ್ಕೂ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಗುರುಬಲ ಬರಬೇಕು. ಗುರುಬಲ ಬಂದ ಮೇಲೆ ನಿಮಗೆ ಅನುಕೂಲ ಆಗುತ್ತೆ. ಇವಾಗ ಅದೇ ತಗೊಂತಾರೆ ಸ್ವಲ್ಪ ಪ್ರತಿಬಂಧಕ ದೋಷ, ಇವಾಗ ಸ್ವಲ್ಪ ಡಿಲೇ ಆಗ್ಬೋದು. ನಿಮಗೆಲ್ಲ ಮನೆ, ಕಾರು, ಫ್ಲಾಟು ತೊಗೋಬೇಕು, ಅದು ಸ್ವಲ್ಪ ಡಿಲೇ ಆಗ್ಬೋದು. ಆರ್ಥಿಕ ಸಂಕಷ್ಟದ ಪಾರಾಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗೆ ಸಾಕಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಅದು ಯಾವುದೋ ಅಂಥ ದೊಡ್ಡ ಸಮಸ್ಯೆ ಏನೂ ಅಲ್ಲ, ಚಿಕ್ಕ ಚಿಕ್ಕ ಸಮಸ್ಯೆ ಅಡ್ಡ ಬರ್ತಾ ಇದೆ, ಎಲ್ಲ ಸರಿ ಹೋಗುತ್ತೆ ಗುರುವಿನ ಅನುಕೂಲ ಬಂದಾಗ, ಗುರುಬಲ ಬಂದಾಗ. ಗುರುಬಲಕ್ಕೋಸ್ಕರ ಕಾಯ್ತಾ ಇರಿ, ಗುರುಬಲ ಬಂದ ನಾನು ಹೇಳ್ತೀನಿ, ತಾವೆಲ್ಲ ರೀತಿಯ ಅನುಕೂಲ ಆಗುತ್ತೆ.
ಆಗುತ್ತೆ. ನಿಮಗೆ ಈಗ ಸದ್ಯಕ್ಕೆ ನಿಮ್ಮ ಜಾತಕ ತೊಂದರೆ ಇದೆ ಅಂತಲ್ಲ, ನಿಮಗೆ ಸ್ವಲ್ಪ ಮಧ್ಯಮ ಫಲ ಎಲ್ಲದೂ ಆಗ್ತಾ ಇದೆಯಲ್ಲ, ಅರ್ಧಂಬರ್ಧ ಆಗುತ್ತೆ. ಎಲ್ಲ ಮಾಡ್ತೀವಿ, ಒಂದು 80% ಆಗ್ತಾ ಇದೆ, 70% ಆಗುತ್ತೆ, ಎಲ್ಲ ಪರಿಪೂರ್ಣವಾಗಿ ಆಗೋದಿಲ್ಲ. ಕಾರಣ ನೀವು 10 ಕೆಲಸ ಇದೆ ಅಂತ ಇಟ್ಕೊಳ್ಳಿ, 10 ಕೆಲಸದಲ್ಲಿ ಒಂದು 6 ಕೆಲಸ ಆಗುತ್ತೆ, ಇಲ್ಲ 5 ಕೆಲಸ ಆಗುತ್ತೆ, ಅಥವಾ 7 ಕೆಲಸವರೆಗೂ ಆಗ್ತದೆ, ಆಮೇಲೆ 3 ಕೆಲಸ ಆಗೋದೇ ಇಲ್ಲ. ಅದಕ್ಕೆ ನೀವು ಕಾಲ ತಗೋಬೇಕು, ಟೈಮ್ ತಗೋಬೇಕು. ಹಾಗೆ ಒಂದು ಕೆಲಸ ಇವತ್ತಾಗುತ್ತೆ, ಇನ್ನು 2 ಕೆಲಸ ನಾಳೆ ಆಗುತ್ತೆ, ಮತ್ತೊಂದು ಕೆಲಸ ನಾಡಿದ್ದು ಆಗುತ್ತೆ, ಮತ್ತೆ 2-3 ಕೆಲಸ ಆಗೋದೇ ಇಲ್ಲ, 1 ತಿಂಗಳ ಟೈಮ್ ತಗೊಳುತ್ತೆ. ಹೀಗೆ ನಿಮಗೆ ಅಡಚಣೆ ಆಗ್ತಾಯಿದೆ. ಇಂಥ ಅಡಚಣೆಗಳಿಗೆ ಸ್ವಲ್ಪ ತಾಳ್ಮೆ ತಗೊಳ್ಳಿ, ದೇವರ ಅನುಗ್ರಹ ನಿಮಗೆ ಅಲ್ಲಿ ಬರುತ್ತೆ, ಎಲ್ಲ ರೀತಿಯ ಸುಖ ಶಾಂತಿ ಸಿಗುತ್ತೆ. ಸ್ವಲ್ಪ ಕಾಯಬೇಕು, ನಿಮಗೆ ತಾಳ್ಮೆ ಇದ್ದರೆ ಎಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ತೊಂದರೆಯಲ್ಲಿ ತಾಪತ್ರಲ್ಲಿದ್ದರೆ ಹತ್ತಿರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡಿ, ಎಲ್ಲ ಕಷ್ಟ ನಷ್ಟಪಟ್ಟು ದುಃಖಗಳು ಪರಿಹಾರ ಆಗುತ್ತೆ. ಒಂದು ವೇಳೆ ನಿಮಗೆ ಇನ್ನೂ ಕಷ್ಟ ಹೆಚ್ಚಿಗೆ ಇದ್ದರೆ ನೀವು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.